ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಇಲ್ಲಿದೆ ನೋಡಿ ಒಂದು ಹೊಸ ಐಡಿಯಾ. ಜಸ್ಟ್ 1 ಕೋಟಿಯಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಇನ್ನು ಮುಂದೆ ಟ್ರಾಫಿಕ್ ಇರಲ್ಲ. ಬೆಂಗಳೂರಿನ ಉದ್ಯಮಿಯಿಂದ ಬಿಬಿಎಂಪಿಗೆ ಒಂದು ಹೊಸ ಐಡಿಯಾವನ್ನ ಕೊಡಲಾಗಿದೆ. ಒಂದು ಕೋಟಿಯಲ್ಲಿ ಟ್ರಾಫಿಕ್ ಫ್ರೀ ಆಗುತ್ತೆ ಅಂತಿದ್ದಾರೆ ಸದ್ಯ ಉದ್ಯಮಿ ಪ್ರಶಾಂತ್ ಪಿಟ್ಟಿ ಇನ್ನು ಈಸಿ ಮೈ ಟ್ರಿಪ್ನ ಸಹ ಸಂಸ್ಥಾಪಕ. ಎಐ ತಂತ್ರಜ್ಞಾನವನ್ನ ಬಳಸಿ ಟ್ರಾಫಿಕ್ಗೆ ಬ್ರೇಕ್ ಹಾಕೋದಾಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸೋ ವಿಚಾರವಾಗಿನೇ ಸದ್ಯ ಉದ್ಯಮಿಯಿಂದ ಒಂದು ಹೊಸ ಪ್ಲಾನ್ ಅನ್ನ ಕೊಡಲಾಗಿದೆ. ಎಐ ಮತ್ತು ಡೇಟಾವನ್ನ ಬಳಸಿ ಪರಿಹಾರಕ್ಕೆ ಉದ್ಯಮಿ ತೀರ್ಮಾನ ಮಾಡಿದ್ದಾರೆ. ಉದ್ಯಮಿ ಪ್ರಶಾಂತ್ ಪಿಟ್ಟಿಯಿಂದ ಸದ್ಯ ಬಿಬಿಎಂಪಿ ಮತ್ತು ಬೆಂಗಳೂರು ಪೊಲೀಸರಿಗೆ ಈ ಸಂಬಂಧ ಈಗ ಸಲಹೆಯನ್ನ ಕೊಡಲಾಗಿದೆ. ಗಮನಿಸ್ತಾ ಇದ್ದೀವಿ ನೋಡಿ ಯಾವ ರೀತಿಯಾದಂತ ಒಂದು ಐಡಿಯಾ ಕೊಟ್ಟಿದ್ದಾರೆ ಅಂತಂದ್ರೆ ಎಐ ಮತ್ತು ಡೇಟಾವನ್ನ ಬಳಸಿ ಪರಿಹಾರಕ್ಕೆ ಈಗ ಸಜೆಸ್ಟ್ ಮಾಡಿದ್ದಾರೆ. ಗೊತ್ತು ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಯಾವ ರೀತಿ ಆಗಿರುತ್ತೆ, ಗಂಟೆ ಗಟ್ಟಲೆ ವೇಟ್ ಮಾಡಬೇಕು, ನಿಲ್ಲಬೇಕು, ಸುಸ್ತಾಗುತ್ತೆ. ಈ ಸಂದರ್ಭದಲ್ಲಿ ಜಸ್ಟ್ 1 ಕೋಟಿಯಲ್ಲಿ ಟ್ರಾಫಿಕ್ ಫ್ರೀ ಆಗುತ್ತೆ ಅನ್ನೋದಾಗ ಹೇಳ್ತಿದ್ದಾರೆ ಉದ್ಯಮಿ ಪ್ರಶಾಂತ್ ಅವರು. ಪ್ರಶಾಂತ್ ಪಿಟ್ಟಿ ಈಸಿ ಮೈ ಟ್ರಿಪ್ನ ಸಹ ಸಂಸ್ಥಾಪಕ. ಈಗ ಎಐ ತಂತ್ರಜ್ಞಾನವನ್ನ ಬಳಸಿ ಟ್ರಾಫಿಕ್ಗೆ ಬ್ರೇಕ್ ಹಾಕೋದಾಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಎಐ ಮತ್ತು ಗೂಗಲ್ ಮ್ಯಾಪ್ಸ್ ಅನ್ನ ಬಳಸೋದ್ರ ಮೂಲಕ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಏನಿದೆ, ಗಂಟೆ ಗಟ್ಟಲೆ ಫುಲ್ ಜಾಮ್ ಆಗಿ ಜನ ನಿಂತು ಹೈರಾಣಾಗಿ ಪರದಾಡುವಂತ ಪರಿಸ್ಥಿತಿ ಏನಿದೆಯಲ್ಲ, ಇವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ. ಅದು ಕೂಡ ಕೋಟಿ ಖರ್ಚು ಮಾಡೋದು ಬೇಡ, ಜಸ್ಟ್ ಒಂದೇ 1 ಕೋಟಿ ರೂಪಾಯಿಯಲ್ಲಿ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಹಾಡಬಹುದು. 1 ಕೋಟಿಯನ್ನ ಖರ್ಚು ಮಾಡಿದ್ರೆ ಎಐ ಮೂಲಕವಾಗಿ ಒಂದು ಪರಿಹಾರ ಇದೆ ಅನ್ನೋದಾಗಿ ಹೇಳಿದ್ದಾರೆ. ಆ ಮೂಲಕವಾಗಿ ಸದ್ಯ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಪ್ರಶಾಂತ್ ಪಿಟ್ಟಿ ಅವರು. ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ಜೊತೆಯಲ್ಲಿ ಬಿಬಿಎಂಪಿ ಮತ್ತು ಬೆಂಗಳೂರು ಪೊಲೀಸರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಆದ್ರೂ ಕೂಡ ಇವೆಲ್ಲ ಸಮಸ್ಯೆಗೆ ಒಂದು ಬ್ರೇಕ್ ಸಿಗುತ್ತಾ, ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಒಂದು ಸೊಲ್ಯೂಷನ್ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಇನ್ನು ಮೇಲಾದ್ರೂ ಕೂಡ ಗಂಟೆ ಗಟ್ಟಲೆ ಟ್ರಾಫಿಕ್ ನಲ್ಲಿ ನಿಲ್ಲೋದಕ್ಕೆ ಮುಕ್ತಿ ಸಿಕ್ಕೇ ಬಿಡುತ್ತಾ? ಎಐ ಮತ್ತು ಗೂಗಲ್ ನಕ್ಷೆ ಡೇಟಾದ ಜೊತೆ ಸ್ಯಾಟಲೈಟ್ ಚಿತ್ರಣವನ್ನ ಬಳಸಿ ಸೊಲ್ಯೂಷನ್ ಅನ್ನ ಕೊಡ್ತಿದ್ದಾರಂತೆ. ಇತ್ತೀಚೆಗೆ ಔಟರ್ ರಿಂಗ್ ರೋಡ್ ಈ ರಸ್ತೆಯಲ್ಲಿ ಟ್ರಾಫಿಕ್ ನಲ್ಲಿ ಸಿಲ್ಕೊಂಡಿದ್ರಂತೆ ಪ್ರಶಾಂತ್ ಅವರು. 11 ಕಿಲೋಮೀಟರ್ ಪ್ರಯಾಣಕ್ಕೆ 2 ಗಂಟೆಯ ಸಮಯ ಕಳೆದಿದ್ರಂತೆ ಉದ್ಯಮಿ ಪ್ರಶಾಂತ್ ಅವರು. ಟ್ರಾಫಿಕ್ ಪಾಯಿಂಟ್ ನಲ್ಲಿ ಪೊಲೀಸ್ ಇಲ್ಲದೆ ಇರೋದನ್ನ ಗಮನಿಸಿರ್ತಾರೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಸಾಕಷ್ಟು ಮೇಮ್ಸು, ಟ್ರೋಲು, ದೂರುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಇಂಥ ಮೇಮ್ಸ್ ಮತ್ತು ದೂರುಗಳಿಗೆ ಬ್ರೇಕ್ ಹಾಕೋದಕ್ಕೆ ಹೊಸ ಪ್ಲಾನ್ ತಂದಿದ್ದಾರಾ? ಗೂಗಲ್ 2025ರಲ್ಲಿ ರೋಡ್ ಮ್ಯಾನೇಜ್ಮೆಂಟ್ ಇನ್ಸೈಟ್ ಸಾಧನವನ್ನ ಪರಿಚಯಿಸಿತ್ತು. ರೋಡ್ ಮ್ಯಾನೇಜ್ಮೆಂಟ್ ಇನ್ಸೈಟ್ ಸಾಧನದ ಮೂಲಕವಾಗಿಯೇ ಟ್ರಾಫಿಕ್ಗೆ ಬ್ರೇಕ್ ಹಾಕೋದಕ್ಕೆ ಹೊಸ ಐಡಿಯಾ ಇದು. ಬಿಬಿಎಂಪಿ ಮತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ನೇತೃತ್ವದಲ್ಲಿ ಪ್ರತ್ಯೇಕ ತಂಡವನ್ನ ರಚಿಸುವಂತೆಯೂ ಕೂಡ ಸದ್ಯ ಈಗ ಸಲಹೆಯನ್ನ ಕೊಡಲಾಗಿದೆ. ಅದು ಕೂಡ 1 ಕೋಟಿ ಹೂಡಿಕೆ ಮಾಡಿದ್ರೆ ಬೆಂಗಳೂರಿನ ಎಲ್ಲ ಟ್ರಾಫಿಕ್ ಸಮಸ್ಯೆಗೂ ಕೂಡ ಬ್ರೇಕ್ ಬೀಳಬಹುದು. ಎಐ ಅನ್ನ ಬಳಸಿ ಗೂಗಲ್ ನಕ್ಷೆಯನ್ನ ಬಳಸಿಕೊಂಡು ಸ್ಯಾಟಲೈಟ್ ಮೂಲಕವಾಗಿ ಒಂದು ಬ್ರೇಕ್ ಹಾಕೋದಕ್ಕೆ ಹೊಸ ಪ್ಲಾನ್ ಒಂದನ್ನ ಈಗ ಮುಂದಿಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಅಂತಂದ್ರೆ ತಲೆನೋವು ಯಪ್ಪ ಅಂತಿದ್ವಿ, ಬಟ್ ಈಗ ಜಸ್ಟ್ ಒಂದೇ 1 ಕೋಟಿ ರೂಪಾಯಿಯಲ್ಲೇ ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ? ಹಾಗಾದ್ರೆ ಏನಿದು ಹೊಸ ಐಡಿಯಾ? ಜಸ್ಟ್ ಸಜೆಷನ್ ಅಥವಾ ಸೊಲ್ಯೂಷನ್ ಆಗ್ಬಿಡುತ್ತಾ ಉಲ್ಲಾಸ್? ಅಖಿಲೇಶ್, ನಿಜವಾಗ್ಲೂ ಈಸಿ ಮೈ ಟ್ರಿಪ್ನ ಸಹ ಸಂಸ್ಥಾಪಕರಾಗಿರುವಂತಹ ಪ್ರಶಾಂತ್ ಪಿಟ್ಟಿ ಅವರು ಒಂದು ಸಜೆಷನ್ ಅನ್ನು ಕೊಟ್ಟಿದ್ದಾರೆ. ಅವರು ಈ ಒಂದು ಸಜೆಷನ್ ಅನ್ನು ಕೊಡಲಿಕ್ಕೆ ಪ್ರಮುಖವಾದಂಥ ಕಾರಣ, ಕಳೆದ ಶನಿವಾರ ಅವರು ಔಟರ್ ರಿಂಗ್ ರೋಡ್ನಲ್ಲಿ ಸುಮಾರು 11 ಕಿಲೋಮೀಟರ್ ಟ್ರಾವೆಲ್ ಅನ್ನು ಮಾಡಲಿಕ್ಕೆ 2 ಗಂಟೆ ತೆಗೆದುಕೊಳ್ತಾರೆ. ಯಾಕೆ ಈ ರೀತಿಯಾಗಿ ಬೆಂಗಳೂರಿನಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಹೊರಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆ ಅವರಲ್ಲಿ ಮೂಡುತ್ತೆ. ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಕೂಡ ಹುಡುಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಫೇಮಸ್ ಆಗ್ತಾ ಇರುವಂತಹ ಎಐ ಟೆಕ್ನಾಲಜಿ ಇದೆಯಲ್ಲ, ಅದು ಮತ್ತೆ ಗೂಗಲ್ ಡೇಟಾ, ನಕ್ಷೆ ಡೇಟಾ, ಇವೆರಡನ್ನ ಆಧರಿಸಿ ನಾವು ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ಟ್ರಾಫಿಕ್ ಸಮಸ್ಯೆ
ಸಮಸ್ಯೆ ಆಗ್ತಾ ಇದೆ. ಆ ಒಂದು ಸಮಸ್ಯೆಗೆ ಯಾವ ರೀತಿಯಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಅವರೊಂದು ಐಡಿಯಾವನ್ನು ಹುಡುಕಿದ್ದಾರೆ. ಜೊತೆಗೆ BBMP ಆಗಿರ್ಬೋದು, ಹಾಗೆಯೇ ಬೆಂಗಳೂರು ನಗರ ಪೊಲೀಸರಿಗೂ ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಸಮಸ್ಯೆ ಏನಿದೆ ಅಂದರೆ, ಬೆಂಗಳೂರು ಅಂತ ಬಂದ ತಕ್ಷಣ ಮೊದಲು ನೆನಪಾಗುವಂಥದ್ದು ಟ್ರಾಫಿಕ್ ಸಮಸ್ಯೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಅಂತಂದರೆ ಕನಿಷ್ಠ ಅರ್ಧ ದಿನ ಕಳೆದೋಗುತ್ತೆ. ಈ ರೀತಿಯಾದಂಥ ಒಂದು ಸಮಸ್ಯೆಗೆ ಮುಕ್ತಿ ಕೊಡಲಿಕ್ಕೆ ನನ್ನ ಬಳಿ ಒಂದು ಐಡಿಯಾ ಇದೆ. ಕೇವಲ ಒಂದೇ 1 ಕೋಟಿ ಹಣವನ್ನು ಖರ್ಚು ಮಾಡಿದರೆ ಸಾಕು, ಬೆಂಗಳೂರಿನ ಟ್ರಾಫಿಕ್ನ ಸಮಸ್ಯೆಗೆ ಸಂಪೂರ್ಣವಾದಂಥ ಒಂದು ಬ್ರೇಕ್ ಹಾಕುವಂಥ ಕೆಲಸ ನನ್ನಿಂದ ಆಗತ್ತೆ. ಇದಕ್ಕೆ BBMP ಜೊತೆಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸು ನನ್ನ ಜೊತೆಗೆ ಸಹಕಾರವನ್ನು ಕೊಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನಿಜವಾಗ್ಲೂ ಇದು ಸಾಧ್ಯ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಯಾಕೆಂತಂದರೆ BBMP ರಾಜ್ಯ ಸರ್ಕಾರ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಬೇಕು ಅಂತೇಳಿ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡುತ್ತೆ. ಆದರೂ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಕೇವಲ ಒಂದೇ 1 ಕೋಟಿಯಲ್ಲಿ ಬೆಂಗಳೂರಿನ ಟ್ರಾಫಿಕನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಆದರೆ ಅವರು ಸಜೆಷನನ್ನು ಕೊಟ್ಟಿದ್ದಾರೆ. AI ಟೆಕ್ನಾಲಜಿಯನ್ನು ಬಳಸ್ಬಿಟ್ಟು ಈಗ ಯಾವುದು ಅಸಾಧ್ಯನೋ AI ಟೆಕ್ನಾಲಜಿ ಮೂಲಕ ಅದನ್ನು ಸಾಧ್ಯ ಮಾಡ್ಬೋದಾಗಿದೆ. ಹಾಗಾಗಿ ಬೆಂಗಳೂರಿನ ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅಂತಂದರೆ AI ಟೆಕ್ನಾಲಜಿ ಮತ್ತು ಗೂಗಲ್ ಡೇಟಾ ನಕ್ಷೆ ಏನಿದೆಯಲ್ಲ, ಇದೆರಡನ್ನೂ ಕೂಡ ಮಾನಿಟರ್ ಮಾಡಿ ಯಾವ್ಯಾವ ಭಾಗಗಳಲ್ಲಿ ಹೆಚ್ಚು ಟ್ರಾಫಿಕ್ ಆಗ್ತಾ ಇದೆ ಅದನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಐಡಿಯಾ ನನ್ನ ಬಳಿ ಇದೆ. ಅದಕ್ಕೆ BBMP ಮತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಒಂದು ಸಮನ್ವಯ ಆಗಿ ಒಂದು ತಂಡವನ್ನು ರಚನೆ ಮಾಡಬೇಕಾಗುತ್ತೆ. ಟ್ರಾಫಿಕನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಂದೇ ಒಂದು ಪ್ರತ್ಯೇಕವಾದಂಥ ಒಂದು ತಂಡ ರಚನೆ ಮಾಡಿ ಈ ಒಂದು ಸಮಸ್ಯೆಗೆ ಕಡಿವಾಣ ಹಾಕ್ಬೋದು ಅನ್ನುವಂತಹ ಒಂದು ಮಾಹಿತಿಯನ್ನು X ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಈ ಬಗ್ಗೆ BBMP ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಪ್ರತಿದಿನ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಆ ಒಂದು ಸಲಹೆಯನ್ನು ಸ್ವೀಕಾರ ಮಾಡುತ್ತೆ ಅಥವಾ BBMP ಜೊತೆಗೆ ಅಥವಾ ಈ ಒಂದು ಸಲಹೆಯನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಅಖಿಲೇಶ್, ಜೊತೆಲಿ ಈಗ ಮೊದಲಿಗೆ ಒಂದಿಷ್ಟು ಪ್ರಶ್ನೆಗಳು ಮೂಡೋದು, ಜಸ್ಟ್ ಒಂದೇ 1 ಕೋಟಿ ರೂಪಾಯಿಯಲ್ಲಿ ಇದನ್ನ ಪರಿಹಾರ ಮಾಡಿದ್ರೆ ನಿಜಕ್ಕೂ ಒಳ್ಳೆಯದು. ಈ ಬಗ್ಗೆ BBMP ಏನಾದರೂ ಮುಂದಿನ ಹೆಜ್ಜೆ ಇಡುವಂಥ ಸಾಧ್ಯತೆಗಳು ಇದೆಯಾ? ಈಗಾಗಲೇ ಏನಾದರೂ ಸ್ಪಷ್ಟೀಕರಣ ಏನಾದರೂ ಕೊಟ್ಟಿದೆ, ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆಯಾ ಅಂತ? ಅಖಿಲೇಶ್, ಅವರು X ಖಾತೆಯಲ್ಲಿ ಈ ಥರ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. 1 ಕೋಟಿಯಲ್ಲಿ ಬೆಂಗಳೂರಿನ ಟ್ರಾಫಿಕ್ಕಿಗೆ ನನ್ನ ಬಳಿ ಒಂದು ಐಡಿಯಾ ಇದೆ, ಅದಕ್ಕೆ ನೀವು ಅಂದರೆ BBMP ಮತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸು ಸಹಕಾರ ಕೊಡಬೇಕಾಗತ್ತೆ ಅನ್ನುವಂತಹ ಒಂದು ಮನವಿಯನ್ನು, ಒಂದು ಮಾಹಿತಿಯನ್ನು X ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಆದರೆ ಈ ಬಗ್ಗೆ BBMP ಆಗಿರ್ಬೋದು ಅಥವಾ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಅವರು X ಖಾತೆಯಲ್ಲಿ ಹಂಚಿಕೊಂಡಂಥ ಸಂದರ್ಭದಲ್ಲಿ ಒಂದಷ್ಟು ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೋಟ್ಯಾಂತರ ಹಣವನ್ನು BBMP ಖರ್ಚು ಮಾಡ್ತಾ ಇದೆ, ರಾಜ್ಯ ಸರ್ಕಾರನೂ ಕೂಡ ಖರ್ಚು ಮಾಡ್ತಾ ಇದೆ. ಆದರೆ ಇದುವರೆಗೂ ಕೂಡ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನೀವು ಕೇವಲ 1 ಕೋಟಿಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ನಾವು ಬೆಂಗಳೂರಿನ ಟ್ರಾಫಿಕ್ ಫ್ರೀ ಮಾಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಹಾಸ್ಯಾಸ್ಪದ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಆದರೆ BBMP ಆಗಿರ್ಬೋದು ಅಥವಾ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಇನ್ನು ಮುಂದಿನ ನಂತರದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಡುವಂಥ ಸಾಧ್ಯತೆಗಳು ಇದೆ. ಅಖಿಲೇಶ್, ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ.